ಮೈಸೂರಿಗೆ ಬಂದ ಮೊದಲ 1.5-2 ವರ್ಷ ನಾನು ಬಹಳ ದೈವಿ ಭಕ್ತನಾಗಿದ್ದೆ. ದಿನವೂ ಬೆಳಗ್ಗೆ ಸಂಜೆ ಸಂಧ್ಯಾ ಜ್ಞಾನ ವಂದನೆ ಮಾಡುತ್ತಿದ್ದೆ. ರಾಮಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ಕೈ ಮುಗಿದು ಬರುತ್ತಿದ್ದೆ. ಈಜುಗೊಳಕ್ಕೆ ಹೋದಾಗ ಜನಿವಾರ ತೇಲಿ ಹೋಗದಂತೆ ಬಹಳ ಜಾಗರೂಕನಾಗಿರುತ್ತಿದ್ದೆ. ಆದರೆ ಕ್ರಮೇಣ ನನ್ನ ದೈವಭಕ್ತಿ ಕ್ಷೀಣಿಸತೊಡಗಿತ್ತು. ಕೊನೆಗೆ ಪೂರ್ತಿ ಕರಿಗೆ ಹೋಯಿತು. ಬೇಡವಾಗಿದ್ದ BSSCಗೆ ಸೇರ್ಪಡೆ, ವಿಜ್ಞಾನ ಸಬ್ಜೆಕ್ಟ್ಗಳಲ್ಲಿ ನಿರಾಸಕ್ತಿ, ಬಿಡುಗಡೆಗಾಗಿ ಮಹಾರಾಷ್ಟ್ರಕ್ಕೆ ಪರಾರಿ. ಸರಿಯಾಗಿ 12 ವರ್ಷಗಳ ನಂತರ 1981ರ ಜುಲೈ 6ರಂದು ಹೇಮಾ, ನಾನು ಮೈಸೂರು ಬಿಟ್ಟು ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪಕ್ಕೆ ಪ್ಯಾಕಪ್ ಆದೆವು. 12 ವರ್ಷ ಮೈಸೂರು ನನ್ನ ಮನೆಯಾಗಿತ್ತು. ಈ ಅವಧಿಯಲ್ಲಿ ನನ್ನ ವಿದ್ಯಾಭ್ಯಾಸ, ನೌಕರಿ, ಕ್ರಾಂತಿಕಾರಿ ರಾಜಕೀಯ ಚಟುವಟಿಕೆ ಎಲ್ಲ ಸೇರಿದಂತೆ ಅನೇಕ ಘಟನೆಗಳು ನಡೆದಿವೆ. ಅನೇಕ ಸಿಹಿ ಕಹಿ ನೆನಪುಗಳಿವೆ. ನೆನಪಿನಲ್ಲಿ ಉಳಿದಿರುವ ಕೆಲವನ್ನ ಆಯ್ದು ಹಂಚಿಕೊಂಡಿದ್ದೇನೆ. ನನ್ನ 2 ಅಣ್ಣಂದಿರಲ್ಲಿ ಮೊದಲನೆಯವರು ಮಹಾಬಲರಾವ್. ಅವರು ಅದೇ ಮೇ ತಿಂಗಳಲ್ಲಿ ಮದುವೆ ಆಗಿ ಮೈಸೂರು ವಿದ್ಯಾರಣ್ಯಪುರದಲ್ಲಿ ಮನೆ ಮಾಡಿದ್ರು. ಸಿಂಗಲ್ ಬೆಡ್ರೂಮ್ ಮನೆ. ಬಾಡಿಗೆ ಎಷ್ಟು ಗೊತ್ತಾ? 42 ರೂಪಾಯಿ. ಓನರ್ 45 ರೂಪಾಯಿ ಕೇಳಿದ್ರಂತೆ. ಮನೆ ಹುಡುಕಿದ ನಮ್ಮಣ್ಣನ ಸಹೋದ್ಯೋಗಿಗಳು 42ಕ್ಕೆ ನಿಗದಿ ಮಾಡಿದ್ರು. ಆಗಿನ್ನೂ 1 ತಿಂಗಳ ಬಾಡಿಗೆ ಮಾತ್ರ ಅಡ್ವಾನ್ಸ್. ಈಗಿನಂತೆ 10ರಿಂದ 15, 20 ತಿಂಗಳ ಬಾಡಿಗೆಯನ್ನ ಮುಂಗಡವಾಗಿ ಕಿತ್ತುಕೊಳ್ಳುವ ರೂಢಿ ಬಂದಿರಲಿಲ್ಲ. ಬ್ರಾಹ್ಮಣರ ವಟಾರವಾದ ಮನೆಯೊಳಗೆ ಅದರಲ್ಲಿಯೇ ಇದ್ರು. ಅವರ ವೃದ್ಧ ತಾಯಂದಿರು ಅದರಲ್ಲೇ ಒಂದು ರೂಮ್ಗೆ ಬಾಡಿಗೆ ಕೊಟ್ಟಿಕೊಂಡು ಒಟ್ಟು ಸಂಸಾರದಂತೆಯೇ ಇದ್ರು. ಅದಲ್ಲದೆ ನಮ್ಮದೇ ಸೇರಿ ಬಾಡಿಗೆ ಮನೆಗಳಿದ್ದವು. ಎಲ್ಲರೂ ಬ್ರಾಹ್ಮಣರೇ ಎಂದು ಪ್ರತ್ಯೇಕವಾಗಿ ಹೇಳಬೇಕಿಲ್ಲ. ಅದು ಬಹುಪಾಲು ಬ್ರಾಹ್ಮಣರೇ ಇದ್ದಂತಹ ಓಣಿಯಾಗಿತ್ತು. ಅದರಲ್ಲಿ ಒಂದು ಚಿಕ್ಕ ದೇವಸ್ಥಾನವಿತ್ತು. ಹತ್ತಿರದಲ್ಲೇ ಸ್ವಲ್ಪ ದೊಡ್ಡದಾದ ರಾಮಲಿಂಗೇಶ್ವರ ದೇವಸ್ಥಾನವಿತ್ತು. ಅಂದಿಗೆ ಮೈಸೂರಿನಲ್ಲಿ ಚಾಮುಂಡಿಪುರಂ, ನಂತರ ವಿದ್ಯಾರಣ್ಯಪುರವೇ ದಕ್ಷಿಣದ ತುದಿ. ಅದರಿಂದ ಮುಂದೆ ಎಡಕ್ಕೆ ಎಲೆ ತೋಟಗಳು ಮತ್ತು ಮುಂದಕ್ಕೆ ಚಾಮುಂಡಿ ಬೆಟ್ಟದ ತಪ್ಪಲು ಮತ್ತು ಬೆಟ್ಟಕ್ಕೆ ಬಲಕ್ಕೆ ಮೈಸೂರು ಸೌತ್ ಎಂಬ ಹೆಸರಿನಲ್ಲಿ ವಿಸ್ತರಣೆಯಾಗಲು ಶುರುವಾಗಿತ್ತು. ನಂತರ ಅದಕ್ಕೆ ವಿಶ್ವೇಶ್ವರ ನಗರ ಅಂತ ಹೆಸರಾಯಿತು ಅಂತ ನೆನಪು.